brought to you by Yogourt, an app that makes you write and perform. ಯಾವ್ದೋ ವಿಡಿಯೋ ಅಂತೆ ಯಾವ್ದೋ ಮಲ್ಲಾಪುರ ಅಂತೆ ಆ ಕೆಲ್ಸಕ್ಕೆ ಹೋಗ್ತಿದೀನಿ ಅಂತೀಯಲ್ಲ, ಇಷ್ಟು ಒಳ್ಳೆ ಕೆಲಸ ಯಾಕೆ ಬಿಟ್ಟು ಹೋಗ್ತಿದ್ಯಾ? ಅಂಕಲ್ ನೀವಾದ್ರೂ ಹೇಳ್ಬಾರ್ದ ಇಲ್ಲೇ ಇರು ಅಂತ? ಅಯ್ಯೋ ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ ಕಣಮ್ಮ, ಆದ್ರೆ ಅವ್ನು ಕೇಳ್ತಾ ಇಲ್ಲ. ನೀನಾದ್ರೂ ಹೇಳು. ಅಪ್ಪ ನಾನು ಡಿಸೈಡ್ ಮಾಡಾಗಿದೆ, ನಾನು ಹೋಗೇ ಹೋಗ್ತೀನಿ ಅಷ್ಟೇ. ಮಾಯಳ ಆಟದ ಮುಂದೆ ಲಕ್ಷ್ಮಿ ಮತ್ತೆ ಪ್ರಹ್ಲಾದ್ರವರ ಮಾತು ನಿಲ್ಲದಾಯಿತು. ಒಲ್ಲದ ಮನಸ್ಸಿನಿಂದ ಇಷ್ಟವಿಲ್ಲದ ದೂರದ ಊರಿಗೆ ಮಾಯಳನ್ನ ಕಳಿಸ್ಕೊಡ್ಬೇಕಾಯ್ತು. ಸರಿ, ಮಾಯ ಹೊರಟು. 6 ತಿಂಗಳ ನಂತರ ಉದಯವಾಣಿ ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿ: ಬಾಗಲಕೋಟೆ ಜಿಲ್ಲೆಯ ಮಲ್ಲಾಪುರದ ದೇವಸ್ಥಾನದ ಧರ್ಮದರ್ಶಿ ಮತ್ತು ಊರಿನ ಮುಖಂಡರಿಬ್ಬರನ್ನ ಬಂಧಿಸಲಾಗಿದೆ. 18 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರವನ್ನೆಸಗಿದ್ದಾರೆ, ಸಾಮೂಹಿಕ ಅತ್ಯಾಚಾರವನ್ನೆಸಗಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವರನ್ನ ಬಂಧಿಸಲಾಗಿದೆ. ಆದ್ರೆ ಊರಿನ ಜನರ ಪ್ರಕಾರ ಇದರ ಹಿಂದೆ ಪಿಡಿಒ ಆಗಿರುವಂತಹ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆಗಿರುವಂತಹ ಮಾಯಾರವರ ಕೈವಾಡ ಇದೆ ಅನ್ನೋದು ಎಲ್ಲರ ಶಂಕೆ ಆಗಿದೆ. ಈ ವಿಷಯವನ್ನ ಓದ್ತಾ ಇದ್ದಂಗೆ ಲಕ್ಷ್ಮಿಗೆ ದಿಗ್ಭ್ರಾಂತಿ ಆಯ್ತು. ಅಯ್ಯೋ, ಆ ವಿಷಯಕ್ಕೂ ಮಾಯಿಗೂ ಏನ್ ಸಂಬಂಧ? ಮೊನ್ನೆ ತಾನೇ ಕಾಲ್ ಮಾಡಿ ಮಾತಾಡಿದೀನಿ, ಏನು ಹೇಳಲೇ ಇಲ್ಲ. ಓ, ಏನ್ ಮಾಡೋದು? 4 ಸಲ ಕಾಲ್ ಟ್ರೈ ಮಾಡಿದ್ಲು, ಕಾಲ್ ರಿಸೀವ್ ಮಾಡಕ್ಕೆ ಯಾರು ಇರ್ಲಿಲ್ಲ. ಸರಿ, ಪ್ರಹ್ಲಾದ್ ಅಂಕಲ್ಗೆ ಕಾಲ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದ್ಲು. ಹಲೋ ಅಂಕಲ್, ನ್ಯೂಸ್ ನೋಡಿದ್ರಾ? ಏನದು ನ್ಯೂಸ್ ಅಂಕಲ್? ಮಾಯಾ ಮೇಲೆ ಏನೇನೋ ಕೈವಾಡ ಇದೆ, ಹಂಗೆ ಹಿಂಗೆ ಅಂತ ಬರ್ತಾ ಇದೆ. ಹೌದು ಕಣಮ್ಮ, ಇವಾಗಷ್ಟೇ ಮಾಯಾ ನನಗ್ ಕಾಲ್ ಮಾಡಿದ್ಲು. ಏನು ಇಲ್ವಂತೆ, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರೆ, ನೀನೇನ್ ಗಾಬರಿ ಆಗ್ಬೇಡ. ಅಲ್ಲ ಅಂಕಲ್, ಇಲ್ಲ ಅಷ್ಟು ಒಳ್ಳೆ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗಿ ಇದೆಲ್ಲ ಬೇಕಿತ್ತ ಅವಳಿಗೆ? ಇಲ್ಲಮ್ಮ, ಗಾಬರಿ ಆಗ್ಬೇಡ, ಹೇಳಿದಾಳಲ್ವಾ, ಏನೂ ಆಗಿಲ್ಲ ಅಂತ, ಗಾಬರಿ ಆಗ್ಬೇಡ ಬಿಡು. 3 ತಿಂಗಳ ತದನಂತರ ಮಲ್ಲಾಪುರ ಧರ್ಮದರ್ಶಿ ಮತ್ತು ಊರಿನ ಮುಖಂಡರು ಊರಿನ ಹಿರಿಯರಾಗಿದ್ದು ಸಾಮೂಹಿಕ ಅತ್ಯಾಚಾರ ಮಾಡಿರುವುದು ಸಾಬೀತಾಗಿರುವ ಕಾರಣ ಅವರಿಗೆ 17 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಮತ್ತು ಇದರಲ್ಲಿ ಮಾಯಾರವರ ಯಾವುದೇ ಕೈವಾಡವಿಲ್ಲ ಎಂದು ಸಾಬೀತಾಗಿದೆ. ಅವರು ನಿರಪರಾಧಿ ಎಂದು ನಿರೂಪಿಸಲಾಗಿದೆ. ಲಕ್ಷ್ಮಿಗೆ ಓದ ಜೀವ ಬಂದಂತಾಯಿತು. ಮತ್ತೆ ಕಾಲ್. ಹಲೋ ಲಕ್ಷ್ಮಿ, ನಾನ್ ಕಣೆ ಮಾಯಾ, ಊರಿಗೆ ಬರ್ತಾ ಇದ್ದೀನಿ, ಬಂದು ನನ್ನ ಮೀಟ್ ಮಾಡು. ಅಲ್ಲ ಮಾಯಾ, 3 ತಿಂಗಳಾಯ್ತು, ನಾನು ಕಾಲ್ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಎಲ್ಲೋಗಿದೆ ಎಷ್ಟು ದಿನ? ನಾನ್ ನಿನ್ಗೋಸ್ಕರ ಎಷ್ಟು ವೆಯ್ಟ್ ಮಾಡಿದ್ದೀನಿ ಗೊತ್ತಾ? ಇವಾಗ ನೆನಪಾದ್ನ ನಾನು. ಲಕ್ಷ್ಮಿ ಕೋಪ ನೆತ್ತಿಗೇರಿತ್ತು. ಅಯ್ಯೋ ಸಾರಿ ಕಣೆ, ಏನೋ ಆಗಿತ್ತು, ಬಾ ನೀನು ಮನೆಗೆ, ನಾನು ಊರಲ್ಲಿದ್ದೀನಿ. ಸರಿ, ಮಾಯಾ ಮನೆಗೆ ಲಕ್ಷ್ಮಿ ಹೋಗ್ತಾಳೆ. ಆಚೆ ಸ್ಕೂಟಿ ನಿಂತಿರುತ್ತೆ. ಓ, ಮಾಯಾ ಬಂದಿದ್ದಾಳೆ ಅನ್ಸುತ್ತೆ ಅಂತ ಹೇಳಿ ಡೋರ್ ಕೂಡ ನಾಕ್ ಮಾಡದೆ ಒಳ ಹೋದ ಲಕ್ಷ್ಮಿಯ ಕಿವಿಗೆ ಅಪ್ಪಳಿಸಿದ್ದು ಪ್ರಹ್ಲಾದ್ ಮತ್ತು ಮಾಯಾರವರು ಮಾತನಾಡುತ್ತಿದ್ದ ವಿಷಯಗಳು. ಹೌದು ಅಪ್ಪಾಜಿ, ಇದೆಲ್ಲ ನಾನೇ ಪ್ರೀ ಪ್ಲಾನ್ ಮಾಡಿರುವಂತ ಕೆಲಸ. ಅತ್ಯಾಚಾರಕ್ಕೆ ಒಳಗಾಗಿರುವಂತ ಶ್ರೀ ಅನ್ನೋ ಹುಡುಗಿಯನ್ನ ಮತ್ತೆ ಅವ್ರ ಮನೆಯವ್ರನ್ನ ಒಪ್ಪಿಸಿ ದುಡ್ಡಿನ ಆಸೆ ಮತ್ತು ಭವಿಷ್ಯದ ಆಸೆ ಭರವಸೆಯನ್ನ ನೀಡಿ ಈ ಕೆಲಸಕ್ಕೆ ಒಪ್ಪಿಸ್ದೆ. ನನ್ನ ಫ್ಯಾಮಿಲಿಗೆ, ನನ್ನ ಕುಟುಂಬಕ್ಕೆ ನೋವು ಕೊಟ್ಟವರಿಗೆ ಸೇಡ್ ತೀರ್ಸ್ಕೊಬೇಕು ಅನ್ನೋ ಉದ್ದೇಶ ನನಗಿತ್ತು ಅಪ್ಪಾಜಿ. ಆದ್ರೂ ಕೂಡ ಮತ್ತೆ ಏನೋ ಮಾತನ್ನ ಮುಂದುವರಿಸಿದ ಮಾಯ ಮಾತು ಅರ್ಧಕ್ಕೆ ನಿಂತಿತ್ತು. ಯಾಕಂದ್ರೆ ಲಕ್ಷ್ಮಿ ಅವಳ ಎದುರಿಗಿದ್ಲು. ಶಬಾಷ್ ಕಣೆ, ಸಾಕಾಯ್ತು ನಿನ್ನನ್ನ ನನ್ನ ಸ್ನೇಹಿತೆ ಅಂತ ಹೇಳ್ಕೊಳ್ಳಿಕ್ಕೆ. ನೀನು ಇಲ್ಲಿ ಕೆಲಸವನ್ನ ಬಿಟ್ಟು ಅಲ್ಲಿ ವಿಡಿಯೋ ಕೆಲಸ ಮಾಡಕ್ ಹೋಗ್ತೀನಿ ಅಂದಾಗ್ಲೇ ನಾನು ಅನ್ಕೊಂಡೆ ಏನಿಕಪ್ಪ ಅಂತ. ಇವಾಗ ಗೊತ್ತಾಗ್ತಿದೆ, ಇಂಥ ಘನಕಾರ್ಯ ಸಾಧಿಸಕ್ಕೆ ನೀನ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಿತ್ತ, ಅದ್ರ ಬದಲು ನೀನ್ ಇಲ್ಲೇ ಇರ್ಬೋದಿತ್ತು. ತುಂಬಾ ಖುಷಿ ಆಗ್ತಿದೆ ನಿನ್ನ ನನ್ನ ಸ್ನೇಹಿತೆ ಅಂತ ಹೇಳ್ಕೊಳ್ಳಿಕ್ಕೆ. ಅಂಕಲ್, ನೀವಾದ್ರೂ ಹೇಳ್ಬಾರ್ದ? ನೀವು ನಮ್ಗಿಂತ ದೊಡ್ಡವರು, ತಿಳಿದವರು, ನೀವಾದ್ರೂ ಅವಳಿಗೆ ಬುದ್ಧಿ ಹೇಳ್ಬೇಕು ತಾನೆ ಮಾಯಿಂಗೆ. ನಾನಂತೂ ಇಲ್ಲಿರಲ್ಲಪ್ಪ, ಬರ್ತೀನಿ. ಸಾರಿ ಹೋಗ್ತಾ ಇದ್ದೀನಿ. ಆವೇಶದಲ್ಲಿ ಏನೇನೋ ಮಾತನಾಡಿದ ಲಕ್ಷ್ಮಿಯನ್ನ ತಡೆದು ನಿಲ್ಸಿದ್ದು ಮಾಯಾರ್. ಅಲ್ಲ, 1 ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊ ಲಕ್ಷ್ಮಿ, ಕೂತ್ಕೋ 1 ನಿಮಿಷ ಅಂತ ಹೇಳಿ ಲಕ್ಷ್ಮಿಯ ಕೋಪ ಆರೋ ತನಕನೂ ಪ್ರಹ್ಲಾದ್ ಮತ್ತು ಮಾಯಾರವರು ಮೌನವನ್ನ ವಹಿಸಿದ್ರು. ಮಾಯಾ ತನ್ನ ನೆನಪಿನ ಬುತ್ತಿಯನ್ನ ತೆಗೆದು ಆಚೆ ಇಟ್ಲು. ನಿಂಗೆ ಗೊತ್ತಿದ್ಯಾ ಲಕ್ಷ್ಮಿ, ನೀನು ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನಾವಿಬ್ರು ಮಾತಾಡ್ತಾ ಇದ್ವಿ. ನನ್ನ ತವರೂರು ಮಲ್ಲಾಪುರ, ಅಲ್ಲಿ ಕರ್ನಾಟಕದ ಪ್ರಸಿದ್ಧವಾದ ಜಾತ್ರೆ ನಡೆಯುತ್ತೆ, ಕರ್ಕೊಂಡು ಹೋಗು ಅಂತ ನೀನ್ ನನ್ನ ಎಷ್ಟೊಂದ್ಸಲಿ ಕೇಳಿದೆ. ಆದ್ರೆ ನಾನು ಒಂದು ದಿನಾನು
ನಿನ್ನ ಕರ್ಕೊಂಡು ಹೋಗ್ಲಿಲ್ಲ. ಪ್ರತಿ ವರ್ಷನೂ ಸುಳ್ಳು ನೆಪ ಹೇಳ್ತಾ ಅದನ್ನ ಮುಂದೂಡ್ತಾ ಬಂದೆ. ಯಾಕೆ ಗೊತ್ತಾ, ನನ್ನ ಪಾಲಿಗೆ ಅದು ಊರಾಗಿಲ್ಲ, ಅದು ನರಕ. ಆದ್ರೂ ನಾನು ಇಲ್ಲಿ ಒಳ್ಳೆ ಕೆಲಸವನ್ನ ಬಿಟ್ಟು ಏನಕ್ಕೆ PDO ಆಗಿ ಅಲ್ಲಿಗೆ ಸತತವಾಗಿ 6 ತಿಂಗಳು ಓದಿ ಶ್ರಮ ವಹಿಸಿ PDO ಆಗಿ ಜಾಯ್ನ್ ಆದೆ ಗೊತ್ತಾ. ಆ ನರಕವನ್ನ ಊರ್ನಾಗಿ ಮಾರ್ಪಾಡು ಮಾಡ್ಬೇಕು ಅನ್ನೋದು ನನ್ನ ಇಷ್ಟ. ಹೌದು, ನನ್ನ ಅಪ್ಪ ಯಾರೇನು ನೀನ್ ಅನ್ಕೊಂಡಿರೋ ಹಂಗೆ ಇದೇ ಪ್ರಹ್ಲಾದ್ ಅಲ್ವಾ? ಖಂಡಿತವಾಗ್ಲೂ ಇಲ್ಲ, ನನ್ನ ಅಪ್ಪನೇ ಅಲ್ಲ ಅವರು ಅಂತ ಹೇಳ್ಬೇಕಾದ್ರೆ ಮಾಯಾ ಮತ್ತು ಪ್ರಹ್ಲಾದ್ರವರ ಗಂಟಲು ಉಬ್ಬಿ ಬಂದಿತ್ತು. ಹೌದು, ಪ್ರಹ್ಲಾದ್ರವರು ನನ್ನ ತಂದೆ ಅಲ್ಲ. ಯಾಕಂದ್ರೆ ನನಗೆ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬರ ಗಂಡಸು ಕೂಡ ದಿಕ್ಕಿಲ್ಲ. ಬಿಕಾಸ್ ನನ್ನ ತಾಯಿ ಒಬ್ಬ ದೇವದಾಸಿ, ಅಂದ್ರೆ ದೇವರ ಪತ್ನಿಯಂತೆ. ಹಾಳಾದ ಸಂಪ್ರದಾಯ, ಅವಳನ್ನ ತಲೆಮಾರಿನಿಂದ ಬಂದ ಸಂಪ್ರದಾಯ ಅಂತ ಹೇಳಿ ಅವಳ ತಂದೆ ತಾಯಿ ಅವಳನ್ನ ದೇವದಾಸಿ ಪದ್ಧತಿಗೆ ನೂಕ್ಬಿಟ್ಟಿದ್ರು. ಯಾರೋ ಬಂದವ್ರಿಗೆಲ್ಲ ಸೆರಗಾಸೋ ಸಾವಿತ್ರಿ ಅಂತೆ, ಪಾರ್ವತಿ ಅಂತೆ ನನ್ನ ತಾಯಿ. ಹೇಗಿತ್ತು ಗೊತ್ತಾ ನಮ್ಮ ಪರಿಸ್ಥಿತಿ? ನನ್ನ ತಾಯಿಗೆ ಏನು ಅರಿಯದ ವಯಸ್ಸಿನಲ್ಲಿ ಅವಳನ್ನ ದೇವದಾಸಿ ಮಾಡ್ಬಿಟ್ರು. ಏನ್ ಮಾಡೋದು? ಇದೇ ಧರ್ಮದರ್ಶಿ ಮತ್ತೆ ಇದೇ ಊರಿನ ಮುಖಂಡರು ನನ್ನ ತಾಯಿಯನ್ನ ದೇವದಾಸಿಯಾಗಿ ಮಾಡ್ಕೊಂಡು ಕುಣಿಯೋ ಗೊಂಬೆಯನ್ನಾಗಿಸ್ಕೊಂಡ್ಬಿಟ್ರು. ಅವಳಿಗೆ ತನ್ನ ಕಷ್ಟವನ್ನ ತಾನೇ ಯಾರ ಹತ್ರ ಹೇಳ್ಕೊಂಡಾಳು? 3 ವರ್ಷದ ನಂತರ ನನ್ನ ಅಕ್ಕನ ಜನನ ಆಯ್ತು, ಮತ್ತೆ 2 ವರ್ಷದ ನಂತರ ನನ್ನ ಜನನ ಆಯ್ತು. ಆದ್ರೆ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ಒಬ್ರು ಗಂಡಸು ದಿಕ್ಕಿರ್ಲಿಲ್ಲ. ನನ್ನ ತಾಯಿಗೂ ಕೂಡ ಇವರೇ ನಿಮ್ಮಪ್ಪ ಅಂತ ಹೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ಇಂಥ ಸಿಚುವೇಶನ್ ಅಲ್ಲಿ ನಾವು ಜೀವನವನ್ನ ತಡೆದ್ವಿ. ನಿಂಗ್ ಗೊತ್ತಾ ಹೆಂಗಿತ್ತು ಪರಿಸ್ಥಿತಿ ಅಂತ? ನನಗೆ ನನ್ನ ಅಕ್ಕನಿಗೆ ಊಟ ಮಾಡಿಸ್ಬೇಕಾದ್ರೆ, ಆಟ ಆಡಿಸ್ತಾ ಇರ್ಬೇಕಾದ್ರೆ, ಅಥವಾ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದು ಡೋರ್ ಅನ್ನ ತಟ್ಟಿದ್ರೆ, ಬಾಗಿಲನ್ನ ಬಡಿದ್ರೆ ನನ್ನಮ್ಮ ಅರ್ಧಕ್ಕೆ ಕೆಲಸವನ್ನ ಬಿಟ್ಟು ಎದ್ದೋಗ್ತಾ ಇದ್ಲು. ನನ್ನ ಅಕ್ಕನನ್ನ ಒಂದು ರೂಮಿನ ಒಳಗೆ ಬಾಗಿಲನ್ನ ಹಾಕಿ ಕೂರಿಸ್ತಾ ಇದ್ಲು. ಮತ್ತೆ ಅದರ ಜೊತೆಗೆ ಶೃಂಗಾರ ಅಲಂಕಾರ ಬೇರೆ. ಮತ್ತೆ ಬಂದಾಗ ಆಕೆಗೆ ನಮ್ ಜೊತೆ ಮಾತನಾಡಕ್ಕಿರ್ಲಿ, ಕೆಲಸ ಮಾಡಕ್ಕಿರ್ಲಿ, ನಮ್ ಜೊತೆ ಮಾತನಾಡಕ್ಕೂ ಉಸಿರಿರ್ತಾ ಇರ್ಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಂತ ನಮಗೆ ತಂದೆಯ ನೆರಳಿಲ್ಲದೆ ತಾಯಿಯ ಮಮತೆ ಅರ್ಧಂಬರ್ಧ ಸಿಗ್ತಾ ಇರ್ಬೇಕಾದ್ರೆ, ಜೀವನವನ್ನ ನಡೆಸ್ತಾ ಇರ್ಬೇಕಾದ್ರೆ ಅದೇ ಧರ್ಮದರ್ಶಿಗಳ ಕಣ್ಣು, ಅದೇ ಊರಿನ ಮುಖಂಡರ ಕಣ್ಣು ನನ್ನ ಮತ್ತೆ ನನ್ನ ಅಕ್ಕನ ಮೇಲೆ ಬಿತ್ತು. ಇನ್ನು ಅಕ್ಕನಿಗೆ 12ರ ಹರೆಯ. ಅವಾಗ್ಲೇ ಸಂಪ್ರದಾಯದಂತೆ ನೆಕ್ಸ್ಟ್ ಮುಂದಿನ ತಲೆಮಾರಿಗೆ ನನ್ನ ಅಕ್ಕನೇ ದೇವದಾಸಿ ಆಗ್ಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿತ್ತು. ಇದೇ ಧರ್ಮದರ್ಶಿ ಬಂದು ಅಕ್ಕನಿಗೆ ದೇವದಾಸಿ ಪಟ್ಟ ಕಟ್ಟಬೇಕಾದ್ರೆ ಮಲ್ಲಾಪುರದ ಯಾವ ಊರಿನ ಜನರು ಕೂಡ ಅವರನ್ನ ತಡಿಲಿಲ್ಲ. ನನ್ನ ತಾಯಿಗೆ ಸಾಂತ್ವನದ ಮಾತನ್ನ ಹೇಳಿಲ್ಲ. ಹೌದು, ದೇವದಾಸಿ ಆಗ್ಲೇಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿತ್ತು. ಇಂಥ ಸ್ಥಿತಿಯಲ್ಲಿ ನನ್ನ ತಾಯಿ ಎಷ್ಟು ಬೇಡ್ಕೊಂಡ್ರು, ದಯವಿಟ್ಟು ನನ್ನ ಮಕ್ಕಳನ್ನ ಬಿಟ್ಬಿಡಿ, ಅವ್ರು ಇನ್ನ ಚಿಕ್ಕವರು, ನಿಮ್ಮ ಆಸೆಗಳಿಗೆ, ನಿಮ್ಮ ಕಾಮದ ಆಸೆಗಳಿಗೆ ನಾನಿದ್ದೀನಲ್ವಾ, ನನ್ನ ಮಕ್ಕಳನ್ನ ಬಿಟ್ಬಿಡಿ ಅಂತ ಎಷ್ಟು ಬೇಡ್ಕೊಂಡ್ರು. ಆಕೆಗೆ ಸಿಕ್ಕಿದ್ದು, ಆಕೆಯ ಹೋರಾಟಕ್ಕೆ ಪ್ರತಿಫಲವಾಗಿ ಸಿಕ್ಕಿದ್ದು ಅವರ ಏಟು ಮತ್ತು ಚಪ್ಪಲಿಯಲ್ಲಿ ತುಳಿದಂತದ್ದು. ಇಂತಹ ಸ್ಥಿತಿಯಲ್ಲಿ ದ ಸೋ ಕಾಲ್ಡ್ ಗಣ್ಯ ವ್ಯಕ್ತಿಗಳು ಅನ್ನಿಸ್ಕೊಂಡವ್ರು ಏನಿದ್ದಾರೆ, ಅವ್ರು ಯಾರು ನಮ್ಮ ಸಹಾಯಕ್ಕೆ ಬರಲಿಲ್ಲ. ಅವತ್ತು ಮಂಗಳವಾರ ದೇವದಾಸಿ ಪದ್ಧತಿಗೆ ದೇವದಾಸಿ ಮಾಡಬೇಕು ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನನ್ನ ಅಕ್ಕನಿಗೆ ಅರಿಶಿಣದಲ್ಲಿ ಸ್ನಾನ ಮಾಡಿಸಿ ಹಿರಿಯ ಮುತ್ತೈದೆಯರು ಆಕೆಯನ್ನ ಮದುಮಗಳಂತೆ ಶೃಂಗಾರ ಮಾಡಿದ್ರು. ಆಕೆಗೆ ಏನು ಗೊತ್ತಿಲ್ಲದಂತಹ ವಯಸ್ಸು, ಏನ್ ಮಾಡಕ್ಕಾಗತ್ತೆ? ಆಕೆನೂ ಕೂಡ ದೇವದಾಸಿ ಪಟ್ಟದಲ್ಲಿ ಬಿದ್ದಾಗಿತ್ತು. ಆವಾಗ ಎಲ್ಲ ಕೆಲಸ ಪೂಜೆಗಳೆಲ್ಲ ಮುಗೀತು ಅಂತ ಹೇಳಿ ಧರ್ಮದರ್ಶಿಯ ಮುಂದೆ ನನ್ನ ಅಕ್ಕನನ್ನ ಕರ್ಕೊಂಡೋಗಿ ನಿಲ್ಲಿಸಿದಾಗ ಆಕೆ ಏನು ಗೊತ್ತಿಲ್ಲದೆ ಹಿಂದೆ ನಿಂತಿರ್ಬೇಕಾದ್ರೆ ಎಷ್ಟು ಕೆಟ್ಟ ದೃಷ್ಟಿಯಲ್ಲಿ ವಿಚಿತ್ರವಾಗಿ ಆಕೆಯನ್ನ ನೋಡ್ದ ಗೊತ್ತಾ? ಇದೇ ಧರ್ಮದರ್ಶಿ ಎಲ್ಲೆಲ್ಲೋ ಮುಟ್ಟುತ್ತಾ ನನ್ನ ಅಮ್ಮನ ಬಳಿ ಬಂದಂದ, ರಾತ್ರಿ ಬರ್ತೀನಿ ಸಿದ್ಧ ಮಾಡಿರು ಅಂತ ವ್ಯಂಗ್ಯವಾಗಿ ಹೇಳ್ಬಿಟ್ಟು ಹೋದ. ನನ್ನ ಅಕ್ಕ ಹೊಸ ಬಟ್ಟೆ, ಹೊಸ ಸೀರೆ, ಒಡವೆಗಳು ಅಂತಂದ್ರೆ ತುಂಬಾ ನವಿಲ್ನಂತೆ ಗರಿಗೆದರಿ ಕುಣಿಯುವಂತವಳು ಅವತ್ತು ಮುದುರಿ ಕೂತಿದ್ಲು. ಬಹುಶಃ ಅವಳಿಗೂ ಗೊತ್ತಿತ್ತು ಅಂತ ಅನ್ಸುತ್ತೆ ಪರಿಸ್ಥಿತಿ ಏನಿತ್ತು ಅಂತ. ಏನ್ ಮಾಡಕ್ಕಾಗತ್ತೆ? ನನ್ನ ಅಕ್ಕನು ಕೂಡ ದೇವದಾಸಿ ಪದ್ಧತಿಯಲ್ಲಿ ಬಿದ್ದಾಗಿತ್ತು. ನಾನು ಒಂದು ರೂಮಿನ ಕಿಟಕಿಯ ಸಂದಿಯಿಂದ ಎಲ್ಲವನ್ನ ನೋಡ್ತಾ ಇದ್ದೆ. ನನ್ನ ಅಮ್ಮನನ್ನ ಆಚೆ ಕಳಿಸಿದಂತ ಧರ್ಮದರ್ಶಿ ಜೊತೆಗೆ ಒಬ್ಬ ಬಂದೂಕುದಾರಿ ಹಿಂಬಾಲಕನನ್ನು ಕರ್ಕೊಂಡ್ ಬಂದಿದ್ದ. ನನ್ನಮ್ಮ ಆಚೆ ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಡೋರನ್ನ ಜೋರಾಗಿ ತಪ್ಪಿಕೊಂಡು ಒಳಗಡೆ ಬಂದಾಗ ಆಕೆಯ ಕೈಯಲ್ಲಿ ಬಂದೂಕಿತ್ತು. ಗುರಿ ಧರ್ಮದರ್ಶಿಯ ಮೇಲಿತ್ತು. ಆದ್ರೆ ಅಪ್ಪಿ ತಪ್ಪಿ ವಿಧಿಯಾಟ ಯಾರು ಬಲ್ಲವ್ರು ಹೇಳಿ? ಅಪ್ಪಿ ತಪ್ಪಿ ಆ ಗುಂಡು ಹೋಗಿ ನನ್ನ ಅಕ್ಕನನ್ನ ಹೊಟ್ಟೆಯ ಸೀಳ್ಕೊಂಡು ಹೋಗಿತ್ತು. ಕೊಲೆ ನಡೆದೋಯ್ತು. ಯಾರು ಕೊಲೆ ಮಾಡಿದವರು? ನನ್ನಮ್ಮ.
ಯಾರಿಗೆ ಗುರಿ ಇಟ್ಟಿದ್ದು? ಧರ್ಮದರ್ಶಿಗೆ. ಆದ್ರೆ ಸತ್ತಿದ್ದು ನನ್ನಕ್ಕ. ಇದೇ ಪರಿಸ್ಥಿತಿಯಲ್ಲಿ ವಿಚಿತ್ರವಾಗಿ ಆದಂತಹ ಆಘಾತದಿಂದಾಗಿ ಆಕೆಯನ್ನ ಜೈಲಿಗೆ ಎಳ್ಕೊಂಡು ಹೋದ್ರು. ಜೈಲ್ ಪಾಲಾದ ನನ್ನಮ್ಮ 3 ವರ್ಷದ ನಂತರ ಯಾವುದೋ ಲೈಂಗಿಕ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿದ್ರು. ಆದ್ರೆ ಧರ್ಮದರ್ಶಿಗಳು ಇನ್ನೂ ಜೀವಂತವಾಗಿದ್ದಾರೆ, ತಪ್ಪು ಮಾಡಿದವರು ಇನ್ನ ಬದುಕಿದ್ದಾರೆ. ಅದೇ ಉದ್ದೇಶದಿಂದ ನಾನು ವಿಡಿಯೋ ಆಗಿ ಅದೇ ಊರಿಗೆ ಹೋದೆ, ಅವರನ್ನ ಬಗ್ಗು ಬಡಿಬೇಕು ಅನ್ನೋ ಉದ್ದೇಶದಿಂದ. ಹೌದು, 6 ತಿಂಗಳಿಂದ ಅಲ್ಲಿನ ಜನರಿಗೆ ದೇವದಾಸಿ ಅನ್ನೋದು ಅನಿಷ್ಟ ಪದ್ಧತಿ ಅನ್ನೋದನ್ನ ಎಷ್ಟು ತಿಳಿ ಹೇಳಿದ್ರು ಕೂಡ ಯಾರು ಕೇಳಿಲ್ಲ. ಯಾಕಂದ್ರೆ ಆ ಮೂಢನಂಬಿಕೆಯನ್ನೇ ನಂಬಿಕೆ ಅಂತ, ಅದೇ ದೇವರ ಪದ್ಧತಿ ಅಂತ ಎಲ್ಲ ನಂಬ್ಕೊಂಡೋಗಿದ್ರು. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಿದ್ದು ಇದೇ ಶ್ರೀ ಅನ್ನೋ ಹುಡುಗಿ ಅತ್ಯಾಚಾರಕ್ಕೆ ಒಳಗಾದಂತ ಹುಡುಗಿ ಅಂತ ನಿಮ್ಗೆಲ್ಲ ಗೊತ್ತು. ಆದ್ರೆ ಆಕೆಯೂ ಕೂಡ ದೇವದಾಸಿ ಪದ್ಧತಿಗೆ ಒಳಗಾಗಿ 3 ದಿನ ಅಷ್ಟೇ ಕಳೆದಿತ್ತು. ಅವಾಗ ನಾನು ಆಫೀಸಲ್ಲಿ ಕೂತಿರ್ಬೇಕಾದ್ರೆ ನನ್ನ ಹತ್ರ ಬಂದು ಹೇಳಿದ್ರು, ಈ ಪರಿಸ್ಥಿತಿ ಆಗಿದೆ, ನನಗೆ ಓದ್ಲಿಕ್ಕೆ ತುಂಬಾ ಆಸೆ ಇದೆ ಅಂತ ಹೇಳಿ ತುಂಬಾ ಚಾಣಕ್ಷವಾದ ಹುಡುಗಿ ಆಗಿತ್ತು ಶ್ರೀ. ಸೊ ಅವಳನ್ನ ಯೂಸ್ ಮಾಡ್ಕೊಂಡು ನಾನು ಅವಳದೇ ಮನೆಯಲ್ಲಿ ಹಿಡನ್ ಕ್ಯಾಮ್ರಾವನ್ನ ಇಟ್ಟು ಈ ಧರ್ಮದರ್ಶಿ ಬರೋ ಅಷ್ಟರಲ್ಲಿ ಅದೆಲ್ಲ ರೆಕಾರ್ಡ್ ಮಾಡಿ ಅದನ್ನ ನಾನು ಪೊಲೀಸಿಗೆ ಸಬ್ಮಿಟ್ ಮಾಡಿದೆ. ಸೊ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಯ್ತು. ಜಯ ನನ್ನ ಪರವಾಗಿತ್ತು, ಯಾಕಂದ್ರೆ ಧರ್ಮ ನನ್ನ ಪರವಾಗಿತ್ತು ಅಂತ. ಇಷ್ಟೇ ನಾನು ಮಾಡಿದ್ದು. ಶ್ರೀ ಜೀವನವನ್ನ ನನ್ನಿಂದ ಹಾಳು ಮಾಡಿಲ್ಲ. ಇದೆಲ್ಲ ಮಾಡಿದ್ದು ನನ್ನ ಅಮ್ಮನಿಗಾಗಿ ನಾನು ಇಷ್ಟೆಲ್ಲ ಮಾಡಿದೆ. ದೇವದಾಸಿ ಪದ್ಧತಿ ಅನ್ನೋದು ಒಂದು ಅನಿಷ್ಟವಾದ ಪದ್ಧತಿ ಅಂತ ನಾನು ಎಲ್ರಿಗೂ ತಿಳಿಯಬಡಿಸ್ತೀನಿ. ಯಾಕಂದ್ರೆ ಅದರಿಂದ ನೋವು ತಿಂದಿದ್ದು ತಂದೆ ತಾಯಿ ಆಸರೆ ಇಲ್ಲದೆ ಬೆಳೆದಂಥದ್ದು ನಾನೇ ಅಲ್ವಾ. ನನಗೆ ಗೊತ್ತಲ್ವಾ ಆ ಪದ್ಧತಿ ಎಷ್ಟು ಕೆಟ್ಟದಾಗಿತ್ತು ಅಂತ. ಈಗ ನೀನೇ ಹೇಳು ಲಕ್ಷ್ಮಿ, ನಾನು ಮಾಡಿದ್ರಲ್ಲಿ ತಪ್ಪಿದ್ಯಾ ಅಂತ ಮಾಯ ಕಣ್ಣೀರ್ ಹಾಕೊಂತ ಕೇಳಿದಾಗ ಲಕ್ಷ್ಮಿಗೆ ಏನೋ ಮಾತು ಬರದೆ ಹೋಗಿ ಬಿಗಿಯಾಗಿ ತನ್ನ ಸ್ನೇಹಿತೆಯನ್ನ ತಪ್ಪಿಕೊಂಡ್ರು. ಕತೆ ಇಲ್ಲಿಗೆ ಮುಗಿಸ್ತಾ, ದೇವದಾಸಿ ಪದ್ಧತಿ ಅನ್ನೋದು ಇನ್ನೂ ನಮ್ಮ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಇನ್ನೂ ಜೀವಂತವಾಗಿದೆ. ಅದನ್ನ ಯುವಕರಾದ ನಾವು ಅದನ್ನ ಬಗ್ಗು ಬಡಿಯೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ.